ತಿನ್ನೋದು ನಿದ್ದೆ ಮಾಡೋದು ಎಲ್ಲರೂ ಮಾಡ್ತಾರೆ. ಆದ್ರೆ ಮದುವೆಯಾಗಿ ಮನೆಗೆ ಬಂದಿರೋ ಸೊಸೆ ಮೂರೊತ್ತು ನಿದ್ದೆ ಹೊಡಿತಾನೆ ಇದ್ರೆ ಹೇಗಿರುತ್ತೆ ನೋಡೋಣ ಬನ್ನಿ. ಓಹೋ, ಮಲಗ್ಬಿಟ್ಲಾ? ಆಗ್ಲೇ ನಿದ್ದೆ ಬಂದ್ಬಿಡ್ತಾ? ಕುಂಭೆ, ಲೇ ಕುಂಭೆ, ಹೇಳೋ, ಹೇಳ್ತೀಯೋ ಇಲ್ವೋ? ಏನತ್ತೆ? ಅಯ್ಯೋ ಅಯ್ಯೋ ಅಯ್ಯೋ, ಆ ಕಳ್ಸದೆ ಇಷ್ಟು ನಿದ್ದೆ ಅದು ಎಲ್ಲಿಂದ ಬರುತ್ತೆ ನಿನ್ಗೆ? ಹಗಲು ರಾತ್ರಿ ಬರೀ ನಿದ್ದೆ ಮಾಡೋದ್ರಲ್ಲೇ ಕಳಿತೀಯಲ್ಲೇ. ಏನ್ ಮಾತಾಡ್ತಾ ಇದ್ದೀರಾ ಅತ್ತೆ? ನಾನು ಹಗಲು ರಾತ್ರಿ ನಿದ್ದೆನೆ ಮಾಡಿದಿದ್ರೆ ಈ ಮನೆ ಹೆಂಗ್ ನಡೀತಿತ್ತು ಹೇಳಿ? ಮನೆ ಹೆಂಗ್ ನಡೀತಾ ಇದೆ, ಯಾರು ನಡೆಸ್ತಾ ಇದ್ದಾರೆ ಎಲ್ಲ ನಾನು ನೋಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದವಳು ತಿಂಡಿ ಮಾಡಿ ಮತ್ತೆ ಹೋಗಿ ಮಲ್ಕೊಂಡೆ, ಮಧ್ಯಾಹ್ನ ಎದ್ದವಳು ಊಟ ಮಾಡಿದೆ ಹೋಗಿ ಮಲ್ಕೊಂಡೆ, ಮತ್ತೆ ಸಾಯಂಕಾಲ ಎದ್ದು ಟೀ ಕುಡ್ದೆ ಹೋಗಿ ಮಲ್ಕೊಂಡೆ, ಆಮೇಲೆ ಮತ್ತೆ ರಾತ್ರಿ ಎದ್ದಿದ್ಯಾ, ಇನ್ನೊಂದು ಸ್ವಲ್ಪ ಅಡುಗೆ ಮಾಡಿದ್ಯಾ, ಊಟ ಮಾಡಿದ್ಯಾ, ಮತ್ತೆ ಹೋಗಿ ಮಲ್ಕೊಂಡಿದ್ಯಾ. ಮನೇಲಿ ಇನ್ನೂ ಬೇರೆ ಎಷ್ಟು ಕೆಲಸ ಇರುತ್ತೆ. ಮನೆ ಕ್ಲೀನ್ ಮಾಡೋದು, ಮನೆಗೆ ಬರೋರು ಹೋಗೋರನ್ನ ವಿಚಾರಿಸ್ಕೊಳ್ಳೋದು, ಎಷ್ಟೆಲ್ಲ ಇರುತ್ತೆ. ಅದನ್ನೆಲ್ಲ ಯಾರೇ ಮಾಡಬೇಕು? ಮನೆ ಸೊಸೆ ಆದವಳು 3 ಹೊತ್ತು ಮಲಗಿದ್ರೆ ನೋಡಕ್ ಚೆನ್ನಾಗಿರತ್ತ? ಅದು ಒಂದು ಲಕ್ಷಣನಾ? ನೋಡ್ ನನ್ನ ಪಾಡಿಗೆ ನಾನಿಲ್ಲಿ ಬಾಯಿ ಬಡ್ಕೊತಾ ಇದ್ದೀನಿ, ಅವಳ ಪಾಡಿಗೆ ಅವಳು ಅದೇ ನಿದ್ದೆ ಮಾಡಾಯ್ತು. ನೋಡು ಆಗ್ಲೇ ಗೊರ್ಕೆ ಹೊಂಟಿದ ಅವಳದು. ಕುಂಬೆ, ಲೇ ಕುಂಬೆ, ಎದ್ದೇಳೆ. ಅಷ್ಟೊತ್ತಿಗೆ ಪಕ್ಕದ ಮನೆ ಕಮಲ ಬರ್ತಾಳೆ. ಏನ್ ರಾಧಾ, ಪಾಪ ಮಲಗಿರೋ ಹುಡುಗಿನ ಏನನ್ನೇ ಕೂಗಿ ಕೂಗಿ ಎಬ್ಬಿಸ್ತಾ ಇದೆಯಲ್ಲ. ಪಾಪ ಆ ಹುಡುಗಿಗೆ ಕೆಲಸ ಎಲ್ಲ ಮಾಡಿ ಎಷ್ಟು ಸುಸ್ತಾಗಿದೆಯೋ ಏನೋ, ಮಲ್ಕೊಂಡಿದ್ದಾಳೆ. ಸುಮ್ಮನೆ ಯಾಕೆ ಎಬ್ಸಿ ತೊಂದರೆ ಕೊಡ್ತಾ ಇದೆಯಾ ಅವಳಿಗೆ? ಸೊಸೆ ಈ ತರ ಹಿಂಸೆ ಕೊಡೋದು ಒಳ್ಳೇದಲ್ಲ ರಾಧಾ. ಪಾಪ ಅವು ನಮ್ಮನೆ ಹೆಣ್ಮಕ್ಳೇ ಅಲ್ವಾ, ಮಲಗ್ಲಿ ಬಿಡು. ನೋಡು ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ. ರಾಧಾ, ಸ್ವಲ್ಪ ನೀನು ಈ ಕಡೆ ಬಾ. ಕುಂಭಿ, ಲೇ ಕುಂಭಿ, ಯಾಕಮ್ಮ ಈ ತರ ಸೋಫಾ ಮೇಲೆ ಮಲ್ಕೊಂಡಿದ್ಯಾ? ಹೋಗಮ್ಮ, ಒಳಗಡೆ ಹೋಗಿ ರೂಮಲ್ಲಿ ಬೆಚ್ಚಗೆ ಹೊಚ್ಕೊಂಡು ಮಲ್ಕೋ ಹೋಗು. ಪಾಪ ಜೋರಾಗಿ ನಿದ್ದೆ ಹತ್ಬಿಟ್ಟಿದೆ ಅನ್ಸುತ್ತೆ. ಲೇ ಕಮಲ, ಅವಳಿಗೆ ಆರಾಮಾಗಿ ರೂಮಿಗೆ ಹೋಗಿ ಮಲ್ಕೋ ಅಂತ ಹೇಳ್ತಿದ್ಯಾ? ಅವಳು ಇಷ್ಟೊತ್ತರ್ಗೂ ರೂಮಲ್ಲಿ ನಿದ್ದೆ ಹೊಡೆದೇ ಎದ್ದು ಬಂದಿದ್ದು. ಎದ್ದು ಬಂದವಳು ಒಂದೆರಡು ತರಕಾರಿ ಹೆಚ್ಚಕ್ಕೆ ಅಂತ ಕೂತ್ಕೊಂಡ್ಳು. ಹೆಚ್ಚುತ್ತಾ ಹಂಗೆ ನಿದ್ದೆ ಹೊಡೆದಿದ್ದಾಳೆ. ಇದೇ ಥರ 3 ಹೊತ್ತು ನಿದ್ದೆ ಹೊಡಿತಾ ಇರ್ತಾಳೆ. ಇಂಥವಳನ್ನ ಎಬ್ಬತ್ತೆ ಇನ್ನೇನು ಮಾಡಲಿ? ನೀನು ನೋಡಿದ್ರೆ ಬಂದು ನನಗೆ ಬೈತಾ ಇದೆಯಾ? ಒಳ್ಳೆ ಕುಂಭಕರ್ಣ ವಂಶದವಳು. ಇವರಪ್ಪ ಅಮ್ಮ ಇವಳಿಗೆ ಯಾಕೆ ಕುಂಭಿ ಅಂತ ಹೆಸರಿಟ್ಟಿದ್ದಾರೆ ಅಂತ ನನಗೀಗ ಅರ್ಥ ಆಗ್ತಿದೆ. ಇವಳಿಗೆ ಹಗಲಿಡಿ ಎದ್ದಿದ್ದು ಮನೆ ಕೆಲಸ ಎಲ್ಲ ಮಾಡೋ ಅಭ್ಯಾಸ ಹೆಂಗ್ ಮಾಡಿಸೋದು ಅಂತ ತಲೆ ಎಲ್ಲ ಕೆಟ್ಟು ಹೋಗಿದೆ ನನಗೆ. ಹೋಗ್ಲಿ ಬಿಡು ರಾಧಾ, ಅತಿ ತಲೆ ಕೆಡ್ಸ್ಕೋಬೇಡ. ಕೆಲವು ಹೆಣ್ಮಕ್ಳು ಹೀಗೆ, ಅವ್ರ ತಂದೆ ತಾಯಿ ಮನೇಲಿ ಅವ್ರನ್ನ ಹೊರಗಡೆನೂ ಕಳ್ಸಿರಲ್ಲ, ಮನೇಲೂ ಏನು ಕೆಲಸ ಮಾಡ್ತಿರಲ್ಲ. ಅವಾಗ ಬರೀ ನಿದ್ದೆ ಹೊಡೆದು ಅದನ್ನೇ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿರ್ತವೆ. ನಿಧಾನಕ್ಕೆಲ್ಲ ಅಭ್ಯಾಸ ಮಾಡ್ಕೋತಾಳೆ ಬಿಡು. ಇಡೀ ದಿನ ಈ ಥರ ಗೊರ್ಕೆ ಹೊಡಿತಾ ಇದ್ರೆ ಅಭ್ಯಾಸ ಎಲ್ಲಿಂದ ಆಗ್ಬೇಕು ಹೇಳು? ಅಷ್ಟೊತ್ತಿಗೆ ಸೊಸೆ ತವ್ರ ಮನೆಯಿಂದ ಅವಳ ತಾಯಿ ಮಾಲಾ ಬರ್ತಾಳೆ. ರಾಧಾ, ನಿಮ್ ಬೀಗ್ತಿ ಬಂದ್ರು ನೋಡು. ಓ, ಬನ್ನಿ 100 ವರ್ಷ ಆಯಸ್ ನಿಮ್ಗೆ. ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ನೀವಿನ್ ಮಾತಾಡ್ಕೊಳ್ಳಿ, ನಾನಿನ್ ಹೊರಡ್ತೀನಿ. ಬೀಗ್ರೆ, ಬನ್ನಿ ಮಾಲಾ, ಆರಾಮಿದ್ದೀರಾ ತಾನೇ? ಹ್ಞೂ, ನಾನು ಆರಾಮಿದ್ದೀನಿ. ನೀವು? ಆರಾಮಿದ್ದೀನಿ. ಇರಿ, ನಿಮ್ಮ ಮಗಳನ್ನ ಎಬ್ಬಿಸ್ತೀನಿ. ಕುಂಭೆ, ಲೇ ಕುಂಭೆ, ನಿಮ್ಮಮ್ಮ ಬಂದಿದ್ದಾರೆ, ಎದ್ದೇಳೆ. ಇರ್ಲಿ ಬಿಡಿ ಬೀಗ್ರೆ, ಎಬ್ಬಿಸ್ಬೇಡಿ, ಮಲ್ಗಿರ್ಲಿ ಬಿಡಿ. ಇನ್ನೇನು ಮಧ್ಯಾಹ್ನ ಊಟದ ಹೊತ್ತಾಗ್ತಿದ್ದಾಗೆ ಎದ್ಬಿಡ್ತಾಳ ಅವಳು. ಮತ್ತೇನು ಸಮಾಚಾರ ಬೀಗ್ರೆ? ನನ್ನ ಮಗಳು ನಿಮಗೆ ಚೆನ್ನಾಗಿ ಹೊಂದ್ಕೋತಾ ಇದ್ದಾಳೆ ತಾನೆ? ಅವಳು ಎಚ್ಚರ ಇದ್ರೆ ತಾನೇ ನನಗೆ ಹೊಂದ್ಕೊಳ್ಳೋದು. ಏನಂದ್ರೆ ಬೀಗ್ರೆ? ಏನಿಲ್ಲ, ತುಂಬ ಚೆನ್ನಾಗಿ ಹೊಂದ್ಕೋತಾ ಇದ್ದಾಳೆ ಅಂತಂದೆ. ಮತ್ತೇನು ಬೀಗ್ರೆ, ಏನು ತಗೋತೀರಾ? ನಿಮ್ಮ ಮಗಳಂತೂ ಮಲಗಿದ್ದಾಳೆ, ಅವಳಂತೂ ಈಗ ಏನು ಮಾಡ್ಕೊಡಕ್ಕಾಗಲ್ಲ. ಇನ್ನು ಊಟದ ಹೊತ್ತಿಗೆ ಹೇಳೋದವಳು. ಇಲ್ಲ, ನನಗೇನು ಬೇಡ ಬೀಗ್ರೆ. ನನಗೆ ಸ್ವಲ್ಪ ನಿದ್ದೆ ಎಳೆದ ಹಾಗಾಗ್ತಿದೆ. ನೀವು ನನಗೆ ಕೋಣೆ ತೋರಿಸ್ಬಿಟ್ರೆ ನಾನು ನನ್ನ ಮಗಳನ್ನೂ ಅಲ್ಲೇ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಬಿಡ್ತೀನಿ. ತಾಯಿ ಬಂದವಳು ಮಗಳ ಜೊತೆ ತಾನೂ ಹೋಗಿ ನಿದ್ದೆ ಹೊಡಿತಾಳೆ. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಅಮ್ಮ ಮಗಳು ಇಬ್ರಿಗೂ ಒಟ್ಟಿಗೆ ಎಚ್ಚರ ಆಗತ್ತೆ. ಅಮ್ಮ, ನೀನು ಯಾವಾಗ ಬಂದೆ? ನಾನು ಬಂದು ಸುಮಾರು ಹೊತ್ತೇ ಆಯಿತು. ಹೇಗೂ ನನಗೂ ನಿದ್ದೆ ಮಾಡೋ ಟೈಮ್ ಅಲ್ಲ, ಅಷ್ಟೊತ್ತಿಗೆ ನೀನು ನಿದ್ದೆ ಮಾಡ್ತಾ ಇದ್ದೆ, ನಾನು ಬಂದು ನಿನ್ನ ಜೊತೆಗೆ ಮಲ್ಕೊಂಡ್ಬಿಟ್ಟೆ. ಈಗ ಊಟದ ಟೈಮ್ ಅಲ್ಲ, ಅಂದರೆ ನಾನು ಎದ್ದೇಳೋ ಟೈಮು, ಅದಕ್ಕೆ ತಟ್ಟಂತ ಎಚ್ಚರ ಆಗ್ಬಿಡ್ತು ನೋಡು. ಹೂನಮ್ಮ, ಊಟದ ಹೊತ್ತಾಯ್ತು, ಅತ್ತೆಗೆ ಹೋಗಿ ಊಟ ಬಡಿಸ್ಬೇಕು. ಇದೊಂದು ಊಟ ಮಾಡಬೇಕಲ್ಲ, ಅದಕ್ಕೋಸ್ಕರ ಎದ್ದೆ ನೋಡು, ಇಲ್ಲಾಂದರೆ ನಾನು ಹೇಳ್ತಾನೆ ಇರಲಿಲ್ಲ. ಬಾಮ್ಮ, ಬೇಗ ಹೋಗಿ ಊಟ ಮಾಡಿಕೊಂಡು ಬಂದು ಮತ್ತೆ ಮಲ್ಕೊಂಡ್ಬಿಡೋಣ. ಹ್ಞೂ, ಸರಿ ನಡಿ. ಅಮ್ಮ ಮಗಳು ಬಂದು ಊಟಕ್ಕೆ ಕೂತ್ಕೋತಾರೆ.
ಆಗ ಅತ್ತೆ ಅನ್ಕೋತಾಳೆ, ಊಟ ಆದ್ಮೇಲಾದ್ರೂ ಅಮ್ಮ ಮಗಳು ಕೂತ್ಕೊಂಡು ಒಂದಷ್ಟು ಹರಟೆ ಹೊಡಿತಾರೆ, ಏನಿಲ್ಲಾದ್ರೂ ತನ್ನ ಬಗ್ಗೆನಾದ್ರೂ ಆಡ್ಕೊಳ್ಳೋದು ಬೈಕೊಳ್ಳೋದು ಮಾಡ್ತಾರೆ ಅಂತ ಅನ್ಕೋತಾಳೆ. ಆದ್ರೆ ಇದೇನಿದು ಬೀಗ್ರೆ, ಅಂತೂ ಇಂತೂ ಊಟ ಆಯ್ತು. ಈಗ ನಾವಿಬ್ರು ಹೋಗಿ ಮಲ್ಕೋತೀವಿ. ಮತ್ತೆ ಸಂಜೆ ಬೇರೆ ಹೇಳ್ಬೇಕಲ್ವಾ, ಅದಕ್ಕೆ. ಅಲ್ಲ, ಸಾಯಂಕಾಲ ಹೇಳ್ಬೇಕಲ್ವಾ ಅಂದ್ರೆ ಏನರ್ಥ? ಏನತ್ತೆ ನೀವು, ನಾವ್ ಈಗ ಮಲ್ಕೊಂಡ್ರೆ ಮಲ್ಗೇ ಇರ್ಬೇಕಾ? ಮತ್ ಸಾಯಂಕಾಲ ಎದ್ದು ಟೀ ಕುಡಿಯೋದ್ ಬೇಡವಾ? ಅದಕ್ಕೆ ಸಾಯಂಕಾಲ ಹೇಳ್ಬೇಕಲ್ವಾ ಅಂತ ಅಂದಿದ್ದು. ಅಮ್ಮ ನಡಿಯಮ್ಮ, ನೀನ್ ಒಳ್ಳೆ ಮಾತಾಡ್ತಾನೆ ನಿಂತಿದ್ಯಲ್ಲ, ಮಲ್ಕೊಳ್ಳೋಣ, ಲೇಟ್ ಆಗುತ್ತೆ ಬಾ. ಏನಿದು ಬರೀ ಮಲ್ಗಣ ಮಲ್ಗಣ ಅಂತಿರಲ್ಲ? ಬೆಳಿಗ್ಗೆ ತಿಂಡಿಗೆ ಹೇಳದಂತೆ ಮಲ್ಗದಂತೆ, ಮತ್ ಮಧ್ಯಾಹ್ನ ಊಟಕ್ಕೆ ಹೇಳದಂತೆ ಮಲ್ಗದಂತೆ, ಮತ್ ಸಾಯಂಕಾಲ ಟೀಗೆ ಹೇಳದಂತೆ. ಇಷ್ಟೊಂದು ನಿದ್ದೆನಾದ್ರೂ ಎಲ್ಲಿಂದ ಬರುತ್ತೆ ನಿಮ್ಗಳಿಗೆ? ಅತ್ತೆ, ನಮಗೆ ಹೆಂಗ್ ನಿದ್ದೆ ಬರುತ್ತೆ ಅಂತ ನಾವು ನಿದ್ದೆ ಮಾಡಿ ಎದ್ದ ಮೇಲೆ ಉತ್ತರ ಕೊಡ್ತೀವಿ. ಈಗ ನಮಗೆ ಮಲ್ಗಕ್ ಬಿಡಿ ಪ್ಲೀಸ್. ಬಾಮ್ಮ ಬೇಗ ಹೋಗೋಣ. ಮಗಳಿಗೆ ಮನೆ ನಿಭಾಯಿಸ್ಕೊಂಡು ಹೋಗೋದು ಹೇಗೆ ಅಂತ ಹೇಳ್ಕೊಡ್ಬೇಕಾಗಿರೋ ತಾಯಿನೇ ಈ ತರ ಇರ್ಬೇಕಿದ್ರೆ ಇನ್ ಮಗಳಿಗೆ ಏನ್ ತಾನೇ ಹೇಳಕ್ ಸಾಧ್ಯ? 3 ಹೊತ್ತು ನಿದ್ದೆ ನಿದ್ದೆ ಅಂತ ಬಡ್ಕೊಂತವಲ್ಲ, ಅದು ಏನ್ ದೊಡ್ಡ ರೋಗ ಅಂತೀನಿ ಇವಕ್ಕೆ. ಇವ್ರಮ್ಮನಿಗಾದ್ರೂ ಒಂದ್ ಸ್ವಲ್ಪ ಇವಳಿಗೆ ಬುದ್ಧಿ ಹೇಳಕ್ ಹೇಳ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಅಮ್ಮನೂ ಅವಳೆ. ಇನ್ನೇನ್ ಮಾಡೋದು, ನಾನೇ ಇವಳಿಗೆ ಬುದ್ಧಿ ಕಲ್ಸಕ್ಕೆ ಏನಾದ್ರೂ ಮಾಡ್ಬೇಕಷ್ಟೆ. ಅತ್ತೆ, ತಿಂಡಿ ಮಾಡೋಣ ಅಂದ್ರೆ ಫ್ರಿಜ್ಜಲ್ಲಿ ಏನು ತರಕಾರಿನೇ ಇಲ್ಲ. ಇಡೀ ದಿನ ಮಲಗಿದ್ರೆ ಮನೇಲಿ ಏನಿದೆ ಇಲ್ಲ ಹೇಗೆ ಗೊತ್ತಾಗ್ಬೇಕು ಹೇಳು? ಸರಿ, ಈಗ ನೀನೇ ಮಾರ್ಕೆಟಿಗೆ ಹೋಗಿ ತರಕಾರಿ ತಗೋಬಾ, ಹೋಗು. ಅಯ್ಯಯ್ಯೋ, ನಾನು ಮಲ್ಕೊಳ್ಳೋ ಹೊತ್ತಲ್ವಾ ಇವಾಗ. ಏನು ಯೋಚನೆ ಮಾಡ್ತಿದ್ಯಾ? ಬೇಗ ಹೋಗಿ ತರಕಾರಿ ತಗೋಬಾ, ಹೋಗು. ಸರಿ ಅತ್ತೆ, ಹೋಗ್ತೀನಿ. ಅನಿವಾರ್ಯವಾಗಿ ಸೊಸೆ ತರಕಾರಿ ತರೋಕೆ ಮಾರ್ಕೆಟಿಗೆ ಹೋಗ್ತಾಳೆ. 3 ಹೊತ್ತು ನಿದ್ದೆ ಮಾಡ್ತಾನೆ ಕಾಲ ಹಾಕ್ತಿದ್ದಂತ ಕುಂಭಿಗೆ ಹೊರಗಡೆ ಬಂದು ಅಲ್ಲಿಯ ವಾತಾವರಣ, ತಣ್ಣನೆ ಗಾಳಿ ಎಲ್ಲ ತುಂಬಾ ಖುಷಿ ಕೊಡುತ್ತೆ. ವಾಹ್, ಬೆಳಿಗ್ಗೆ ಬೆಳಿಗ್ಗೆ ಹೊರಗಡೆ ಈ ತರ ಓಡಾಡೋದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಕುಂಭಿ ತರಕಾರಿ ಎಲ್ಲ ತಗೊಂಡು ಮನೆಗೆ ಬರ್ತಾಳೆ. ಕುಂಭಿ, ಬೆಳಿಗ್ಗೆ ಬೆಳಿಗ್ಗೆ ಹೊರಗಡೆ ಸುತ್ತಾಡ್ಕೊಂಡು ಬಂದು ಹೇಗೆ ಅನಿಸ್ತಮ್ಮ? ತುಂಬಾ ಚೆನ್ನಾಗಿತ್ತತ್ತೆ. ಬೆಳಿಗ್ಗೆ ಆ ಹೊರಗಡೆ ವಾತಾವರಣ ನನಗಂತೂ ತುಂಬಾ ಇಷ್ಟ ಆಯ್ತು. ನನಗೊಂಥರ ಹೊಸ ಎನರ್ಜಿ ಬಂದಿರೋ ತರ ಫೀಲ್ ಆಗ್ತಾ ಇದೆ. ಒಂಥರ ಆಕ್ಟಿವ್ ಆಗಿರ್ಬೇಕು, ಏನಾದ್ರೂ ಕೆಲಸ ಮಾಡ್ತಾ ಇರ್ಬೇಕು ಅಂತ ಅನಿಸ್ತಾ ಇದೆ. ಇದೇನತ್ತೆ ಇದು, ಮನೆ ಎಲ್ಲಾ ಕಿಟಕಿನೂ ಕ್ಲೋಸ್ ಮಾಡ್ಕೊಂಡಿದ್ದೀರಲ್ಲ? ನಿಮಗೆ ಗೊತ್ತಾ, ಹೊರಗಡೆ ಎಷ್ಟು ತಣ್ಣನೆ ಗಾಳಿ ಬೀಸ್ತಾ ಇದೆ. ನಾನೇ ಹೋಗಿ ಎಲ್ಲ ಕಿಟಕಿ ಬಾಗಿಲುಗಳನ್ನ ತೆಗೆದ್ಬಿಡ್ತೀನಿ, ಒಳ್ಳೆ ಗಾಳಿ ಬರುತ್ತೆ. ಅವತ್ತಿನ ದಿನ ಕುಂಭಿ ತುಂಬಾ ಆಕ್ಟಿವ್ ಆಗಿ ಹಾಡು ಹೇಳ್ಕೊಳ್ತಾ ಅಡಿಗೆ ಕೆಲಸ ಎಲ್ಲ ಮಾಡ್ತಾಳೆ. ಮೊದಲನೇ ದಿನ ಅಂತೂ ನಾನು ಅನ್ಕೊಂಡ ಹಾಗೆ ಸಕ್ಸಸ್ ಆಯ್ತು. ಸ್ವಲ್ಪ ಅವಳ ಗಮನ ಬೇರೆ ಕಡೆ ಹೋಗೋ ಹಾಗೆ ಮಾಡಿದ್ಕೆ ಇಷ್ಟೊಂದು ಆಕ್ಟಿವ್ ಆಗಿಬಿಟ್ಟಿದ್ದಾಳೆ. ಕುಂಭಿ ಮನೆ ಕೆಲಸ, ಊಟ, ತಿಂಡಿ, ಸ್ನಾನ ಎಲ್ಲ ಮುಗಿಸಿ ಅತ್ತೆ ಹತ್ರ ಬಂದು ಕೂತ್ಕೋತಾಳೆ. ಇದೇನೇ ಕುಂಭಿ ಇದು, ಈ ತರ ಯಾವತ್ತೂ ಬಂದು ಕೂರ್ತಾ ಇರೋಳು ನನ್ನ ಹತ್ರ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ? ಅದೇನ್ ಗೊತ್ತಾತೆ, ಇವರು ಚಿಕ್ಕನ್ನಲ್ಲಿ ಹೇಗಿದ್ರು ಅದನ್ನೆಲ್ಲ ತಿಳ್ಕೋಬೇಕು ಅಂತ ಯಾಕೋ ಅನಿಸ್ತು. ಅದನ್ನೇ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಅತ್ತೆ, ಇವ್ರು ಚಿಕ್ಕನ್ನಲ್ಲಿ ಹೇಗಿದ್ರು, ಅವ್ರಿಗೆ ಏನಂದ್ರೆ ಇಷ್ಟ ಆಯ್ತು, ಏನ್ ಇಷ್ಟ ಇರ್ಲಿಲ್ಲ, ಅದನ್ನೆಲ್ಲ ನೀವು ಯಾವತ್ತೂ ನನ್ನ ಹತ್ರ ಹೇಳೇ ಇಲ್ಲ. ಅಲ್ಲಮ್ಮ, ನಿನಗೆ ನಿದ್ದೆ ಮಾಡೋದ್ರಿಂದ ಪುರ್ಸೊತ್ ಸಿಕ್ಕಿದ್ರೆ ತಾನೇ ನೀನ್ ಇದನ್ನೆಲ್ಲ ನನ್ನ ಹತ್ರ ಕೇಳೋದು, ನಾನ್ ನಿನ್ನ ಹತ್ರ ಇದನ್ನೆಲ್ಲ ಹೇಳೋದು. ಅದು ಸರಿ ಅನ್ನಿ. ಆದ್ರೆ ಅತ್ತೆ, ಯಾಕೋ ಏನೋ ಇವತ್ತು ನನಗೆ ನಿದ್ದೆನೇ ಬರ್ತಾ ಇಲ್ಲ. ಒಳ್ಳೆ ವಿಷಯ ಅಲ್ವೇನಮ್ಮ? ನೋಡು, ಜೀವನದಲ್ಲಿ ಎಷ್ಟೋ ಒಳ್ಳೆ ವಿಷಯಗಳನ್ನ ನೋಡೋಕೆ, ಕೇಳೋಕೆ, ಅನುಭವಿಸೋಕೆ ಇರುತ್ತೆ. ಇವತ್ತು ನೋಡು, ನೀನ್ ಒಂದು ಮಾರ್ಕೆಟಿಗೆ ಹೊರಗಡೆ ಹೋಗಿ ಬಂದೆ, ಎಷ್ಟು ಖುಷಿಯಾಗಿದ್ಯಾ, ನಿನ್ನಲ್ಲಿ ಎಷ್ಟೋ ಬದಲಾವಣೆ ಕಾಣ್ತಾ ಇದೆ. ಅಂಥದ್ರಲ್ಲಿ ಇನ್ನೂ ಸಂತೋಷ ಪಡುವಂತ ಬೇಕಾದಷ್ಟು ವಿಷಯಗಳು ಜೀವನದಲ್ಲಿರುತ್ತೆ. ಆದ್ರೆ ನೀನು ಯಾವಾಗ ನೋಡಿದ್ರು ಅತ್ತೆ ಮಾತಾಡ್ತಾನೆ ಇರ್ತಾಳೆ, ಆದ್ರೆ ಸೊಸೆ ಮಲ್ಕೊಂಡ್ಬಿಟ್ಟಿರ್ತಾಳೆ. ಮಲ್ಕೊಂಡೇ ಬಿಟ್ಲಾ? ಒಂದೇ ಸಲ ಈ ಅಭ್ಯಾಸ ಹೋಗು ಅಂದ್ರೆ ಎಲ್ಲಿಂದ ಹೋಗ್ಬೇಕು? ಅಷ್ಟೊತ್ತಿಗೆ ಕುಂಭಿ ತಾಯಿ ಅಲ್ಲಿಗೆ ಬರ್ತಾಳೆ. ಬೀಗ್ರೆ, ಏನ್ ಮಲ್ಗಕ್ ಹೊರಟ್ರಾ? ಹ್ಞೂ ಬೀಗ್ರೆ, ಊಟ ಆಯ್ತಲ್ಲ, ಇನ್ನೇನ್ ಮತ್ ಮಲ್ಗದೆ? ಹಾಗಾದ್ರೆ ಇಲ್ಲಿ ನೋಡಿ, ನಿಮ್ಮ ಮಗಳು ಹೇಗೆ ಬಿದ್ಕೊಂಡಿದ್ದಾಳೆ, ಅವಳನ್ನು ಜೊತೆ ಕರ್ಕೊಂಡೋಗಿ ಮಲ್ಗಿಸ್ಕೊಳ್ಳಿ. ಬೀಗ್ರೆ, ನಾನು ಹೀಗೆ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮನೆ ಹೆಣ್ಮಕ್ಳು ಈ ಥರ ಹಗಲಿಡೀ ಮಲ್ಗೆ ಇರೋದು ಶೋಭೆ ತರಲ್ಲ ಬೀಗ್ರೆ. ನೀವಾದ್ರೂ ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳ್ತೀರಾ ಅಂತ ನಾನು ಅನ್ಕೊಂಡ್ರೆ ನೀವೇ ಇಲ್ಲಿ ಬಂದು ಇಡೀ ದಿನ ಮಲ್ಕೊಳ್ತಾ ಇದ್ದೀರಾ. ಅಲ್ಲ, ನಿಮ್ಗಳಿಗೆ ಇಷ್ಟೊಂದು ನಿದ್ದೆ ಎಲ್ಲಿಂದನಾದ್ರೂ ಬರುತ್ತೆ? ಏನ್ ಮಾತಾಡ್ತಿದ್ರಾ ಬೀಗ್ರೆ? ಈಗ ನನ್ನ ಮಗಳು ನಿದ್ದೆ ಮಾಡೋದ್ರಿಂದ ನಿಮ್ಗೆ ಏನು ಸಮಸ್ಯೆ ಆಗಿದೆ? ನಿಮಗೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಸಿಗ್ತಾ ಇಲ್ವಾ? ಎಲ್ಲ ಸಿಗ್ತಾ ಇದೆ ತಾನೆ? ಎಲ್ಲದನ್ನು ಸರಿಯಾದ ಸಮಯಕ್ಕೆ ಮಾಡಿಟ್ಟೆ ಅವಳು ಮಲ್ಕೊಳ್ಳೋದು. ಎಲ್ಲ ಕೆಲಸನೂ ನಾನು ಅವಳಿಗೆ ಹೇಳ್ಕೊಟ್ಟಿದ್ದೀನಿ.
ಬೀಗ್ರೆ ನಾನಿವತ್ತು ಸಂಜೆ ಊರಿಗೆ ಹೊರಡ್ತಾ ಇದ್ದೀನಿ. ಅದಕ್ಕೆ ನಾನೀಗ ಹೋಗಿ ಸ್ವಲ್ಪ ಮಲ್ಕೊಳ್ತೀನಿ. ಸಾಯಂಕಾಲ ಟೀ ಹೊತ್ತಿಗೆ ಎದ್ದು ಟೀ ಕುಡಿದು ಸೀದಾ ಊರಿಗೆ ಹೋಗಿ ಊರಲ್ಲಿ ಮಲ್ಕೊಳ್ತೀನಿ. ಧನ್ಯವಾದ ಬೀಗ್ರೆ, ನಿಮ್ಮ ಮಾತು ಕೇಳಿ. ಮಾರನೇ ದಿನ ಬೆಳಿಗ್ಗೆ ಎದ್ದು ಕಿಚನಿಗೆ ಬರೋ ಕುಂಭಿಗೆ ಅವತ್ತಿನ ದಿನ ಅಡುಗೆ ಮಾಡಕ್ಕೆ ಬೇಕಾಗಿರೋ ತರಕಾರಿ ಇರೋದಿಲ್ಲ. ಆದರೆ ಅವತ್ತಿನ ದಿನ ಅತ್ತೆ ಹತ್ರ ಹೇಳಿಸ್ಕೊಳ್ದೆ ತಾನಾಗೆ ಹೋಗಿ ಮಾರ್ಕೆಟಿಂದ ತರಕಾರಿನೆಲ್ಲ ತಗೊಂಡು ಬರ್ತಾಳೆ. ಮಿಕ್ಸಿ ಬೇರೆ ಹಾಳಾಗಿರುತ್ತೆ. ಕುಂಭಿ ತಾನೇ ಕೈಯಲ್ಲಿ ಮಸಾಲೆ ರುಬ್ಬಿ ಅಡುಗೆ ಮಾಡ್ತಾಳೆ. ಹೀಗೆ ಅತ್ತೆ ಸೊಸೆಯ ಆಲಸಿತನ ಇಡೀ ದಿನ ನಿದ್ದೆ ಮಾಡೋ ಅಭ್ಯಾಸ ಹೋಗ್ಸೋದಕ್ಕೋಸ್ಕರ ಅವಳ ಹತ್ರ ಆದಷ್ಟು ಶಾರೀರಿಕವಾಗಿರೋ ಕೆಲಸಗಳನ್ನ ಹೆಚ್ಚಾಗಿ ಮಾಡಿಸ್ತಾ ಹೋಗ್ತಾಳೆ. ಅತ್ತೆ, ನಾನು ತರಕಾರಿ ತರಕ್ಕೆ ಮಾರ್ಕೆಟಿಗೆಲ್ಲ ಹೋಗ್ತಾ ಇರ್ತೀನಲ್ಲ, ಅವಾಗ ನಮ್ಮ ಪಕ್ಕದ ಮನೆ ಒಬ್ಳು ಹುಡುಗಿ ಪರಿಚಯ ಆಗಿದ್ದಾಳೆ. ಅವಳು ದಿನ ಬೆಳಿಗ್ಗೆ ಸಂಜೆ ವಾಕ್ ಹೋಗ್ತಾಳಂತೆ. ನನ್ನನ್ನು ಕರೆದ್ಲು. ಅವಳು ಕರೀತಿದ್ದ ಹಾಗೆ ನಾನು ಹಿಂದೆ ಮುಂದೆ ನೋಡದೆ ಹೂ ಅಂದ್ಬಿಟ್ಟೆ. ಹೌದಾ, ನೀನ್ ಹೇಗೆ ಹೋಗ್ತೀಯಮ್ಮ ಕುಂಭಿ? ಅದು ನೀನ್ ನಿದ್ದೆ ಮಾಡೋ ಸಮಯ ಅಲ್ವಾ? ಅತ್ತೆ, ನಿಮ್ಮ ಸೊಸೆ ಈಗ ಬದಲಾಗಿದ್ದಾಳೆ. ನನಗೆ ಬೋರಿಂಗ್ ಆಗಿ ನಿದ್ದೆ ಮಾಡ್ತಾ ಸಮಯ ಕಳೆಯೋದೀಗ ಇಷ್ಟ ಆಗ್ತಾ ಇಲ್ಲ. ಆಕ್ಟಿವ್ ಆಗಿ ಈ ಥರ ಓಡಾಡ್ತಾ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ. ಅಕಸ್ಮಾತ್ ನನಗೆ ಗೊತ್ತಾಗದೆ ನಾನೇನಾದರೂ ಹಗಲು ನಿದ್ದೆ ಮಾಡಿದೆ ಅನ್ಕೊಳ್ಳಿ, ನೀವು ಬಂದು ನನ್ನ ತಲೆ ಮೇಲೆ ಒಂದು ಹೊಡೆದು ನನ್ನನ್ನು ಎಬ್ಬಿಸ್ಬೇಕು, ಸರಿನಾ? ಸರಿ ಆಯ್ತಮ್ಮ, ನನ್ನ ಮುದ್ದಿನ ಸೊಸೆ. ನಿನ್ನನ್ನು ಈ ಥರ ಆಕ್ಟಿವ್ ಆಗಿ ನೋಡಬೇಕು ಅಂತಾನೆ ನಾನು ಬಯಸಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.